ಸೀತಾನೇ ಫೋನ್ ಮಾಡ್ತಿದ್ದಾರೆ. ಹಾಯ್ ಸೀತಾ. ಹಾಯ್ ರಾಮ್. ಯು ನೋ ಸಮಥಿಂಗ್ ಸೀತಾ, ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ. ಒಂದ್ಸಲ ನೀವೇ ನನ್ನ ಹತ್ರ ಬಂದಂಗಾಯ್ತು ಗೊತ್ತಾ? ನನ್ನೇ ನೋಡ್ತಾ ಇದ್ರಾ? ಯಾ, ಐ ಮೀನ್ ಫೋನಲ್ಲಿ ನಿಮ್ಮ ಫೋಟೋನ ನೋಡ್ತಾ ಇದ್ದೆ. ಯು ಸೋ ಬ್ಯೂಟಿಫುಲ್ ಗೊತ್ತಾ ಸೀತಾ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನಿಮ್ಮನ್ನು ಯಾವತ್ತೂ ಸರಿಯಾಗಿ ಅಪ್ರಿಷಿಯೇಟ್ ಮಾಡಿಲ್ಲ ಅಂತ ಅನಿಸುತ್ತೆ. ಸಾಕು ರಾಮ್, ನೀವು ಯಾವಾಗಲೂ ಯು ಸೋ ಬ್ಯೂಟಿಫುಲ್ ಅಂತ ಹೇಳ್ತಾನೆ ಇರ್ತೀರಾ, ಅಷ್ಟೇ ಸಾಕು. ನಾನು ಏನೇ ಹೇಳಿದ್ರು ಅದು ನಿಮ್ಮ ಮುಂದೆ ಕಡಿಮೆನೇ ಬಿಡಿ. ಬಟ್ ಐ ಕಾಂಟ್ ವೆಯ್ಟ್ ಟು ಸಿ ಯು ಟುಮಾರೋ ಸೀತಾ. ಯಾವಾಗ ನಾಳೆ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಸಿಹಿನು ಇದೇ ಪ್ರಶ್ನೆ ಕೇಳ್ತಿದ್ಲು ಗೊತ್ತಾ, ನಾಳೆ ಯಾವಾಗ ಆಗುತ್ತೆ ಅಂತ. ಹೌದಾ? ನಂದು ಅದೇ ಸಮಸ್ಯೆನೆ. ಐ ಆಮ್ ಸೋ ಸಾರಿ ಸೀತಾ. ನೀವು ಮಾತಾಡೋಕ್ಕಂತ ಕಾಲ್ ಮಾಡಿದ್ರಿ, ನೋಡ್ರೆ ನಾನೇ ಮಾತಾಡ್ತಾ ಇದ್ದೀನಿ. ನಾನು ಎಷ್ಟೋ ಸಲ ಮಾತಾಡ್ತಾ ಇದ್ರು ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗತ್ತೆ ಅಲ್ವಾ? ನಿಮ್ಮ ಮಾತನ್ನ ನಿಮ್ಮ ಬಾಯಲ್ಲೇ ಕೇಳೋ ಆಸೆ ನನಗೆ. ಹೇಳಿ. ಏನು ಹೇಳೋದು ರಾಮ್, ನಾವಿಬ್ರು ಮದುವೆ ಆಗ್ತಿದ್ದೀವಿ. ಮನೆ ಮುಂದೆ ಚಪ್ರ ಇದೆ, ಕೈಯಲ್ಲಿ ಕಂಕಣ ಇದೆ, ಈ ಸಡಗರ, ಸಂಭ್ರಮ, ತಯಾರಿ ಇದೆಲ್ಲ ಒಂಥರ ಖುಷಿ ಆಗ್ತಿದೆ. ಆದರೆ ನನಗೂ ಸಿಹಿಗೂ ಈ ಮನೇಲಿ ಇವತ್ತು ಕೊನೆ ರಾತ್ರಿ. ಯಾರ ಹತ್ರ ಹೇಳ್ಕೊಂಡ್ರೂ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಸೀತಾ, ಬೇಜಾರು ಮಾಡ್ಕೋಬೇಡಿ ಆಯ್ತಾ? ಎಲ್ಲರೂ ಹೇಳ್ತಾರೆ ಹೆಣ್ಣು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಿದ ತಕ್ಷಣ ಅವಳಿದ್ದ ಮನೆ ಅವಳ್ದಾಗಿರೋದಿಲ್ವಂತೆ. ಗಂಡನ ಮನೆನೇ ಎಲ್ಲ ಅಂತ ಹೇಳ್ತಾರೆ. ಬಟ್ ನಿಮ್ಮ ಕೇಸಲ್ಲಿ ಅದು ಡಿಫ್ರೆಂಟ್. ಇವಾಗ ನೀವು ಮದುವೆ ಆದಮೇಲೆ ನನ್ನ ಮನೆಗೆ ಬಂದಮೇಲೆ ಅದು ನಿಮ್ಮ ಮನೆನೇ. ನೀವು ಇದ್ದ ಮನೆ ಕೂಡ ಅದು ನಿಮ್ಮದೇ ಆಗಿರುತ್ತೆ. ನೀವು ಯಾವಾಗ ಬೇಕಾದರೂ ಅಲ್ಲಿಗೆ ಹೋಗ್ಬೋದು, ಎಷ್ಟು ಟೈಮ್ ಬೇಕಾದರೂ ಅಲ್ಲಿ ಕಳಿಬೋದು. ಯು ಹ್ಯಾವ್ ಆಲ್ ದ ಫ್ರೀಡಮ್ ಟು ಸ್ಟೇ ದೇರ್. ಬಿಲೀವ್ ಮೀ. ಆ ಮನೆನ ಬಿಟ್ಟು ಬರಬೇಕು ಅನ್ನೋ ಯೋಚನೆನ ಮೈಂಡಿಂದ ಕಿತ್ತಾಕ್ಬೇಡಿ. ಅದ್ರ ಜೊತೆಗೆ ಇನ್ನೊಂದು ಮನೆ ಸಿಗ್ತಾ ಇದೆಯಲ್ಲ ಅಂತ ಖುಷಿ ಪಡಿ. ಥ್ಯಾಂಕ್ ಯು ರಾಮ್. ಸಿಹಿ ಹೇಳಿದ್ದು 100% ನಿಜ. ನೀವು ನಿಜವಾಗ್ಲೂ ಮ್ಯಾಜಿಕ್ ಮಾಡ್ತೀರಾ. ಇಷ್ಟೊತ್ತು ಒಂಥರ ಸಂಕಟ ಆಗ್ತಿತ್ತು, ನಿಮ್ಮ ಹತ್ರ ಮಾತಾಡಿದ್ಮೇಲೆ ಹಗುರ ಅನಿಸ್ತಾ ಇದೆ. ನಾವೀಗ ಮದುವೆ ಆಗ್ತಿದ್ವು. ಯರ್ ಫಸ್ಟ್ ಫ್ರೆಂಡ್ಸ್ ರೈಟ್? ಕರೆಕ್ಟ್. ನಾವು ಗಂಡ ಹೆಂಡತಿ ಆದರೂ ನಾಳೆ ಫ್ರೆಂಡ್ಶಿಪ್ಪೇ ಮೊದಲು. ಯಾ, ಯುವರ್ ಲೈಫ್ ಪಾರ್ಟ್ನರ್ ಹ್ಯಾಸ್ ಟು ಬಿ ಯುವರ್ ಬೆಸ್ಟ್ ಫ್ರೆಂಡ್ ಅಂತ ಎಲ್ಲರೂ ಹೇಳ್ತಾರೆ. ಈ ವಿಷಯದಲ್ಲಿ ನಾನು ಸಿಕ್ಕಾಪಟ್ಟೆ ಲಕ್ಕಿ ಅಲ್ಲ. ಯಾಕೆ ಹೇಳಿ? ನಾನು ನನ್ನ ಬೆಸ್ಟ್ ಫ್ರೆಂಡ್ನೇ ಮದುವೆ ಆಗ್ತಾ ಇದ್ದೀನಿ. ಹೇಳಿ ಸೀತಾ, ನೀವೀಗ ನನ್ನ ಮದುವೆ ಆಗ್ತಾ ಇದ್ದೀರಲ್ವಾ? ಹೌ ಹ್ಯಾಪಿ ಆರ್ ಯು ಆ್ಯಂಡ್ ಹೌ ನರ್ವಸ್ ಆರ್ ಯು? ತುಂಬ ಖುಷಿ ಇದೆ. ಅಂದರೆ ಸ್ವಲ್ಪ ನರ್ವಸ್ ಆಗಿದ್ದೀರಾ ಅಂತ ಆಯಿತು. ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೊಟ್ಟೆ ಒಳಗೆ ಚಿಟ್ಟೆ ಹಾರ್ದಂಗೆ ಆಗ್ತಿರತ್ತಲ್ಲ, ಆ ಥರ ಅನಿಸ್ತಾ ಇದೆ ನನಗೆ. ಓ, ಬಟರ್ಫ್ಲೈಸ್ ಇನ್ ಯೋರ್ ಬೆಲಿ ರೈಟ್? ಸರಿ ರಾಮ್, ಲೇಟ್ ಆಯಿತು, ಬೇಗ ಮಲ್ಕೊಳ್ಳಿ. ನಾನು ಮಲಗೋದಕ್ಕೆ ಕಾಯ್ತಾ ಇದ್ದೀನಿ. ಈಗ ನಾನು ಬೇಗ ಮಲಗಿದ್ರೆ ಬೇಗ ಬೆಳಗಾಗುತ್ತೆ ಅನ್ನೋದಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ? ಆಗ ನಾನು ನಿಮ್ಮನ್ನ ಬೇಗ ನೋಡ್ಬೋದಾಗಿತ್ತು. ಸುಮ್ಮನೆ ಮಲ್ಕೊಳ್ಳಿ, ಕಣ್ಣು ಬಿಟ್ಟಾಗ ನಾಳೆ ಆಗಿರುತ್ತೆ. ಯಾಕೋ ಇವತ್ತು ನಿದ್ದೆ ಬರೋ ಡೌಟೆ. ಯಾಕೆ? ಮತ್ತಿನ್ನೇನು, ನನ್ನ ಫೋನಲ್ಲಿ ಒಂದು ಸುಂದರವಾಗಿರೋ ಒಂದು ಹುಡುಗಿ ಫೋಟೋ ಬಂದಿದೆ. ಆ ಫೋಟೋನ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಸರಿ ಸರಿ ಆಯಿತು. ಗುಡ್ ನೈಟ್ ರಾಮ್. ಅಂದಾಗೆ ನನ್ನ ಫೋಟೋನು ನಿಮಗೆ ಬಂದಿರಬೇಕಲ್ವಾ? ಪ್ರಿಯಾ ಕಳಿಸ್ತೀನಿ ಅಂತ ಹೇಳಿದ್ಲು. ಇಲ್ಲ, ಅವಳಿನ ಕಳಿಸಿಲ್ಲ. ಸರಿ ಹಾಗಾದ್ರೆ ಗುಡ್ ನೈಟ್. ಓಕೆ ರಾಮ್, ಗುಡ್ ನೈಟ್.
ನಮ್ಮ ಹುಡ್ಗ. ನೀವು ಹೇಳಿದ ನಿಜ ರಾಮ್, ನಾನು ನಿಮ್ಮನ್ನ ಸರಿಯಾಗಿ ಅಪ್ರಿಷಿಯೇಟ್ ಮಾಡಿಲ್ಲ. ತುಂಬ ಮುದ್ದಾಗಿ ಕಾಣ್ತಿದ್ದೀರಾ. ಹಾಯ್ ಸೀತಾ, ಆಲ್ ಓಕೆ? ಹಾಂ ರಾಮ್, ಎವ್ರಿಥಿಂಗ್ ಇಸ್ ಓಕೆ. ನಾನು ಯಾವಾಗಲೂ ಸರಿಯಾಗಿ ಅಪ್ರಿಷಿಯೇಟ್ ಮಾಡಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಯು ಲುಕಿಂಗ್ ವೆರಿ ಕ್ಯೂಟ್. ಗುಡ್ ನೈಟ್ ರಾಮ್. ಗುಡ್ ನೈಟ್ ಸೀತಾ. ಬಾಯ್. ಬಾಯ್. ನನ್ನ ಪಾಲಿಗೆ ಅಂತ ಇದ್ದಿದ್ದು ಈ ಮನೆ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ದೆ. ಆದರೆ ರಾಮ್ ಇದನ್ನು ಕೊಂಡ್ಕೊಂಡು ಮತ್ತೆ ನನಗಿಲ್ಲಿ ಬದುಕೋಕ್ಕೆ ಅವಕಾಶ ಮಾಡಿಕೊಟ್ರು. ಈ ಮನೇಲಿ ಎಷ್ಟೆಲ್ಲ ನೆನಪುಗಳಿದೆ. ನನ್ನ ಖುಷಿ, ದುಃಖ, ಕೋಪ, ಬೇಸರ ಎಲ್ಲ ಭಾವನೆಗಳು ಈ ಮನೆ ನೋಡಿದೆ. ಒಬ್ಬಳೇ ಇದ್ದಿದ್ದು ನನಗೆ ಒಂದು ದೊಡ್ಡ ಆಸರೆ ಆಯಿತು. ಈಗ ಈ ಮನೇನ ಬಿಟ್ಟು ಹೋಗಬೇಕು ಅಂದರೆ ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ. ಆದರೂ ಹೋಗಲೇಬೇಕು. ನಾನು ಕೇಳ್ಕೊಳ್ಳೋದು ಒಂದೇ ರಾಮ, ನಾನು ಕಾಲಿಡೋ ಆ ಮನೇಲಿ ಬರೀ ಖುಷಿನೇ ತುಂಬಿರಲಿ. ಸಿಹಿ ಪಾಲ್ಗೆ ಆ ಮನೆನೂ ಈ ಮನೆ ಥರ ಸಂತೋಷದ ಗೂಡಾಗಲಿ. ಕ್ಯಾಬ್ ಬುಕ್ ಆಯ್ತಾ? ಆಗಿದೆ ಕಣೆ, ಬರ್ತಾ ಇದ್ದಾನೆ. 5 ನಿಮಿಷ ಅಂತಿದೆ, ಟ್ರಾಫಿಕ್ ಜಾಮು. ಅಯ್ಯೋ ಅಜ್ಜಿ, ಹೋಗಿ ಸೀತನ್ನ ಕರ್ಕೊಂಡ್ ಬನ್ನಿ, ನಾನು ಉಳ್ದವ್ರನ್ನ ಕರ್ಕೊಂಡ್ ಬರ್ತೀನಿ. ನಡೀರಿ. ಅಯ್ಯೋ ರೆಡಿ ಆಗಿ ಮಾ, ಬೇಗ. ಅಂಕಲ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ಇನ್ನೇನ್ ಕ್ಯಾಬ್ ಬಂದ್ಬಿಡುತ್ತೆ. ನಡೀರಿ. ರೆಡಿ ನಮ್ಮ ಸೀತಾ, ಹೊರಡೋಣ? ಹಾಂಪ್ಪ, ಹೊರಡೋಣ. ಅಲ್ಲ, ಇವತ್ತು ಛತ್ರಕ್ಕೆ ಹೋಗಿ ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋಗೋದು ಇಷ್ಟು ಸಂಭ್ರಮ ಅಲ್ವಾ? ಪುಟ್ಟಿ, ನೀನು ಅಜ್ಜಿ ತಾತನ ನೋಡೋಕ್ಕೆ ಈ ಮನೆಗೆ ಯಾವಾಗ ಬರ್ತೀಯಾ? ಮದುವೆಗೆ ಬರಲ್ವಾ? ಪುಟ್ಟಿ, ಮದುವೆ ಆದಮೇಲೆ ನೀನು ಆ ಮನೆಗೆ ಹೋಗ್ತೀಯ ಅಲ್ವಾ? ಅದಕ್ಕೋಸ್ಕರ ಕೇಳಿದೆ ಯಾವಾಗ ಬರ್ತೀರಾ ಅಂತ. ನಿಮ್ಮ ಅಜ್ಜಿ ಕೈ ತುಂಬ ದೊಡ್ಡದು, ನಿನಗೆ ಅಂತಾನೆ ಪೂರಿ ಮಾಡ್ತಾ ಇದ್ಲು. ನೀನು ಅಲ್ಲಿಗೆ ಹೋದ್ಮೇಲೆ ನನಗೆ ಪೂರಿನೂ ಇಲ್ಲ, ಸಾಗುನೂ ಇಲ್ಲ. ನಾನು ಯಾರಿಗೆ ಅಂತ ಪೂರಿ ಮಾಡಲಿ? ಅಜ್ಜಿ ನೋವಿನೆಣ್ಣೆ ಹಚ್ಕೊಂಡ್ರ, ದೇವ್ರಿಗೆ ದೀಪ ನಾನು ಹಚ್ಚಲ, ಊಟ ಮಾಡಿದ್ರ ಎಲ್ಲ ಕೇಳ್ತಾ ಇದ್ಲು. ಇನ್ಯಾರು ನನ್ನದೆಲ್ಲ ಕೇಳೋರು? ಸೀತಾ, ನನ್ನ ಕ್ಷಮಿಸ್ಬಿಡಮ್ಮ. ಸಂತೋಷವಾಗಿ ಕಳಿಸ್ಬೇಕು ಅಂತಿದ್ದೆ, ಆದರೆ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನೀವಿಬ್ರು ಇಲ್ಲದೆ ನಾವು ಅನಾಥರಾಗೋಗ್ತೀವಿ. ಅಜ್ಜಿ, ನನಗೋಸ್ಕರ ಅಳ್ಬೇಡಿ ಪ್ಲೀಸ್. ಶಾಂತ, ಇದೇನೇ ಇದು? ನಗ್ನಗ್ತಾ ಕಳಿಸೋ ಸಮಯದಲ್ಲಿ ನೀನೇ ಅಳ್ತಾ ಇದೀಯಾ, ಅವ್ರನ್ನೂ ಅಳಿಸ್ತಾ ಇದೀಯಾ? ಅಳಬಾರ್ದು ಅಂತಾನೆ ಅನ್ಕೊಂಡಿದ್ದೇರಿ. ಆದರೆ ಹೆತ್ತು ಮಕ್ಕಳಿಗಿಂತ ಹೆಚ್ಚಾಗಿರೋ ಸೀತಾ
ನಮ್ಮ ಮಕ್ಕಳೇ ಇದ್ದಿದ್ರು ನಮ್ಮನ್ನಿಷ್ಟ ಹಚ್ಕೋತಾ ಇದ್ರೋ ಇಲ್ವೋ, ಆದ್ರೆ ಸೀತಾ ನಮ್ಮನ್ನೆಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ. ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗಿನೇ ನಾನು ನೋಡಿಲ್ಲಮ್ಮ. ಒಳ್ಳೆ ಮನ್ಸಿರೋ ಹುಡುಗಿ, ಒಳ್ಳೆ ಮನೆ ಸೇರ್ತಾ ಇದೆಯಾ, ಯಾವಾಗಲೂ ಚೆನ್ನಾಗಿರಮ್ಮ. ಇನ್ನು ನಮ್ಮ ಈ ಬಂಗಾರಿನೋ ನಿಜವಾಗ್ಲೂ ಬಂಗಾರ. ನೀವಿಬ್ರೇನು ಕಡಿಮೆ ಪ್ರೀತಿ ತೋರಿಸಿದ್ರ? ಯಾರೂ ಇಲ್ದಿರೋ ನನಗೂ ಸಿಹಿಗೂ ನೀವೊಂದು ಕುಟುಂಬ ಆದ್ರಿ. ಸಿಹಿಗೆ ಬರೀ ನೀವು ಅಜ್ಜಿ ತಾತ ಆಗಿರ್ಲಿಲ್ಲ, ಅವಳಿಗೆ ಸಂಸ್ಕಾರ ಕಲಿಸ್ಕೊಟ್ರಿ, ಸಾಕಷ್ಟು ವಿಷಯಗಳನ್ನ ಹೇಳ್ಕೊಟ್ರಿ. ನೀವಲ್ದೆ ಇನ್ ಯಾರೇ ಇದ್ದಿದ್ರು ಅವ್ರು ಬರೀ ಪಕ್ಕದ ಮನೆ ಆಗ್ತಿದ್ರು ಅಷ್ಟೇ, ಅಂತ ಅವ್ರ ಮನೆ ಆಗ್ತಿರ್ಲಿಲ್ಲ. ನಿಮ್ಮಿಬ್ಬರನ್ನ ಬಿಟ್ಟು ಹೋಗೋಕ್ಕೆ ನನಗೂ ತುಂಬಾ ನೋವಾಗ್ತಿದೆ. ಹುಚ್ಚು ಹುಡುಗಿ, ಇದು ನೋವು ಪಡೋ ಸಮಯ ಅಲ್ಲವೇ ಅಲ್ಲ. ನೀನು ಹಾಗೆಲ್ಲ ಮಾತಾಡಬಾರ್ದು. ನೀನು ಮದುಮಗಳು, ನಗ್ನಗ್ತಾ ಇರಬೇಕು. ಈ ಮದುವೆಯಿಂದ ನಮ್ಮ ನಿಮ್ಮ ಸಂಬಂಧ ಬಿಟ್ಟೋಗಲ್ಲ, ನಾನು ಬರ್ತಾ ಇರ್ತೀನಿ ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕಮ್ಮ ನಮಗೆ. ಖಂಡಿತ ಅಮ್ಮ, ನಾವು ಅವಾಗ ಇಲ್ಲಿಗೆ ಬರ್ತಾನೆ ಇರ್ತೀವಿ. ಶಾಂತ, ಹೀಗೆ ಮಾತಾಡ್ತಾ ನಿಂತಿರ್ತೀಯೋ? ಹೊರಡೋಣ, ಹೊತ್ತಾಗತ್ತೆ. ಹೊರಡೋಣ. ಸೀತಾ, ಗಾಡಿ ರೆಡಿ ಇದೆ, ಹೊರಡೋಣ. ಹಾ ನೋಡಪ್ಪ, ಸೀತಂಗೆ ಒಂದು ಆರತಿ ಮಾಡಿ ಕರ್ಕೊಂಬರ್ತೀವಿ. ಸುಲೋಚನನ್ ಕರಿ, ಅಷ್ಟರೊಳಗೆ ಈ ಸಾಮಾನೆಲ್ಲ ಗಾಡಿಯೊಳಗೆ ಹಾಕಿ. ಸರಿ ಅಮ್ಮ, ಈ ಬ್ಯಾಗ್ಸ್ನೆಲ್ಲ ನಾನೇ ತಗೊಂಡು ಹೋಗ್ತೀನಿ. ಅಯ್ಯೋ ಸೀತಾ, ನೀನು ಮದುಮಗಳು, ನೀ ಸುಮ್ಮನೆ ಇರೋ, ಅದೆಲ್ಲ ಮಾಡಬಾರ್ದು. ಸೀತಾ, ಡೋಂಟ್ ವರಿ, ನಾನು ತಗೊಂಡು ಹೋಗ್ತೀನಿ. ನಡಿ ಸೀತಾ, ನಮ್ಮ ಮನೇಲಿ ಒಂದು ಆರತಿ ಮಾಡಿಬಿಡೋಣ, ಅಲ್ಲಿಂದ ಹೊರಡೋಣ. ಸರಿ ಬನ್ನಿ. ಸೀತಮ್ಮ, ನಾವು ಈ ಮನೇನ ಬಿಟ್ಟು ಹೋದ್ಮೇಲೆ ಇಲ್ಲಿ ಯಾರೂ ಇರಲ್ಲ. ಆಗ ಈ ಮನೆಗೆ ಎಷ್ಟು ಬೋರ್ ಆಗುತ್ತಲ್ವಾ? ನನ್ ಮನ್ಮಥನಂತ ಮಗ ಎಷ್ಟು ಮುದ್ದಾಗಿ ಕಾಣ್ತಿದ್ದಾನೆ, ನನ್ ಕಣ್ಣೆ ಬೀಳುತ್ತೆ. ಹಲೋ, ಬರೀ ನಗೋದಲ್ಲ, ಆರತಿ ಮಾಡಿದೀವಿ, ದುಡ್ಡು ಹಾಕ್ಬೇಕು. ತೆಗಿ ತೆಗಿ ತೆಗಿ. ಮೇಲೆ ನೋಡು. ಸಾಕತ್ತಲ್ಲ. ಏನಿದ್ 1000 ರೂಪಾಯಿ ತಗೋಬೇಡ, ತಗೊಳ್ಳೇ ಬೇಡ, ನೋ ವೇಸ್. ಚಿಕ್ಕಿ, ಮಿಕ್ಕದನ್ನ ಆನ್ಲೈನ್ ಅಲ್ಲಿ ಕಳಿಸ್ತೀನಿ. ಹಾ, ನಿನ್ ಮದ್ವೆನೂ ಆನ್ಲೈನ್ ಅಲ್ಲಿ ಮಾಡ್ತೀವಿ, ಓಕೆನಾ? ಸರಿ, ಇವಾಗ ಇದ್ ಕೊಡು, ಆನ್ಲೈನ್ ಅಲ್ಲಿ ಇನ್ನ ಟ್ರಾನ್ಸ್ಫರ್ ಮಾಡು. ಸಾಧನಾ, ಇದನ್ನು ಬಿಡಲ್ಲ ನೀನು. ಏ ಅಲ್ಲಿ ಬಾ ನನ್ ಜೊತೆ ಒಂದ್ ನಿಮಿಷ. ಇವತ್ತು ನಿಮ್ಮ ಅಪ್ಪ ಅಮ್ಮ ಇರಬೇಕಾಗಿತ್ತು ಇದನ್ನೆಲ್ಲ ನೋಡೋದಕ್ಕೆ. ಇರಲಿ ಬಿಡು, ಈಗ ಯಾಕೆ? ಯಾವ ದಿವಸಕ್ಕಾಗಿ ನಾನು ಕನಸು ಕಾಣ್ತಾ ಇದ್ನೋ ಆ ಗಾಳಿಗೆ ಬಂದೇ ಬಿಡುತ್ತೆ. ನನ್ನ ಮೊಮ್ಮಗನ ಮದುವೆ ಇದು ಒಂದು ಆಗ್ಬಿಟ್ರೆ ನಾನು ನಿಶ್ಚಿಂತೆಯಿಂದ ಹೋಗೋದಕ್ಕೆ ಸಿದ್ಧ ಇದ್ದೀನಿ.
ನಿನ್ನ ಗಂಡ ಈ ಮನೆ ಅಡಾಯಿತು ಸಾಲ ತಗೊಂಡಿದ್ದಾನೆ. ನನ್ನ ಗಂಡ ಮಾಡಿದ ಸಾಲನ ನಾನು ತೀರಿಸ್ತೀನಿ ಅಂತ ನೀನು ಮಾತು ಕೊಟ್ಟಿದ್ಯಾ. ನಗರದಲ್ಲಿ ರುಕ್ಮಿಣಿ ಆನಂದದಿಂದಿರುತ್ತಿದ್ದಳು. ಮಂಗಳಾಂಗನ ಪಾದ ನೆನೆದು ರಂಗಗೋಲಯ ಬರೆದಳು. ಮಂಗಳಾರತಿ ಬೆಳಗಿದಾಳು ಗಂಗಾಧರನ ಅರ್ಧಾಂಗಿಗೆ. ಅರಿಶಿನ ಕುಂಕುಮ ಗಂಧ ರುಕ್ಮಿಣಿ ಭಕುತಿಯನ್ನು ನೋಡಿ ಕೃಷ್ಣ ರಥದಿಂದಿಳಿದನು. ಅಣ್ಣ ರುಕ್ಮನ ಭಂಗ ಪಡಿಸಿ ಸತ್ಯ ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡ. ತಲೆಗೆ ಸ್ನಾನ ಮಾಡಿದ್ರೆ ನೀರು ಕಾಲ್ ತನಕ ಬರುತ್ತಂತೆ. ಹಂಗೆ ಎಲ್ಲಾರ ಆಶೀರ್ವಾದನು ನಿನ್ ಮೇಲೆ ಇದೆ. ನಡೀರಿ ಹೋಗೋಣ, ಲೇಟ್ ಆಗುತ್ತೆ. ನಡೀರೋ ಬನ್ನಿ ನೀವೆಲ್ಲ ಬನ್ನಿ ಎಲ್ಲ ಬೇಗ. ಹೋಗೋಣ ಸರಿ. ಲತಾ, ನೀವ್ ಏನ್ ಮಾತಾಡ್ತಾ ಇದ್ದೀರಾ? ನೀವ್ ಅನ್ಕೊಂಡಾಗಲ್ಲ ಆಗ್ತಿದೆ ತಾನೆ? ಮತ್ತೇನ್ ಪ್ರಾಬ್ಲಮ್ಮು? ಹಾಗೆ ಕೇಳಪ್ಪು. ನನಗೇನು ಚಿಂತೆ ಇಲ್ಲ ಕಣೋ. ನನ್ನ ರಾಮ ಜಂಟಿ ಆಗ್ತಿದ್ದಾನೆ, ಸೀತೆನೂ ಮನೆ ಕರ್ಕೊಂಡು ಬರ್ತಿದ್ದಾನೆ, ಜೊತೆಗೆ ಸಂತೋಷದ ಚಿಲುಮೆ ಅಂತ ಮಗುನೂ ಬರ್ತಿದೆ. ಅದಕ್ಕಿಂತ ಇನ್ನೇನು ಬೇಕು ನನಗೆ? ಆದರೆ ಮದುವೆ ಸಾಂಗೋಪಾಂಗವಾಗಿ ಆಗ್ಬಿಟ್ರೆ ಅಷ್ಟೇ ಸಂತೋಷ ಕಣೋ.
ನನ್ನ ಮತ್ತು ಸಿಹಿ ಲೈಫಲ್ಲಿ ಈ ಮನೆ ಒಂದು ದೊಡ್ಡ ಭಾಗ. ಎಲ್ಲೇ ಹೋದರೂ ಏನೇ ಮಾಡಿದ್ರು ಮನೆಗೆ ಬಂದಾಗ ಸಿಗೋ ನೆಮ್ಮದಿನೇ ಬೇರೆ. ನಿಜವಾಗ್ಲೂ ನಾನು ಈ ಮನೇನ ಮಿಸ್ ಮಾಡ್ಕೋತೀನಿ. ನೆರವೇರುತ್ತೆ ಮಾವಯ್ಯ, ನಡೆಸ್ದೆ ನಾ ಬಿಡಲ್ಲ. ನೋಡಿದ್ರ ಚಿಕ್ಕಿ ಮಾತು ಕೊಟ್ಟಾದ್ಮೇಲೆ ಮುಗೀತು ಅಂತ ಅನ್ಕೊಳಿತದ. ಇನ್ನೇನಿದ್ರು ಜಸ್ಟ್ ಎಂಜಾಯ್ ದ ಮೂಮೆಂಟ್. ಆಯ್ತು ಕಣೋ ಮದುಮಗನೇ, ನೀನು ಹೇಳಿದ್ಮೇಲೆ ಮುಗಿದೋಯ್ತು. ನೋಡಿ ಹೆಣ್ಣೋರು ಅಲ್ಲಿಗೆ ಬರೋದಕ್ಕೆ ಮುಂಚೆ ನಾವಿರ್ಬೇಕು. ನೋಡ್ರಿ ನೋಡ್ರಿ ಹೋಗೋಣ. ಓಕೆ ತಾತ ಕೂಲ್. ಬರಮ್ಮ ಎಲ್ಲ ಬರೀ ನಡ್ರಿ ನಡ್ರಿ, ಮ್ಯಾಚ್ ಶುರು ಆಗುತ್ತೆ. ಬೇಗ ಬೇಗ ಬಸ್ಸತ್ತಿ ನಡ್ರಿ. ದೇವ್ರೆ, ವಾಣಿ ಅತ್ತಿಗೆ ಮತ್ತೆ ಬರ್ತಿದ್ದಾರೇನೋ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಇಷ್ಟು ವರ್ಷ ಆದಮೇಲೆ ಈ ಮನೆಗೆ ತಕ್ಕ ಸೊಸೆನ ಕಳಿಸ್ಕೊಡ್ತಾ ಇದೆಯಪ್ಪ. ಇನ್ಮೇಲಾದರೂ ಈ ಮನೇಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ. ಸತ್ಯ ಸತ್ಯ, ನಿಮ್ಮ ವಾಣಿ ಅತ್ತಿಗೆ ಈ ಮನೆಗೆ ವಾಪಸ್ ಬರ್ತಿದ್ದಾಳೆ ಅಂತ ಖುಷಿ ಪಡ್ತಿದ್ಯಾ? ಪಡು ಪಡು. ಆದರೆ ಈ ಮನೇಲಿ ಯಾರಿರಬೇಕು ಅಂತ ನಿರ್ಧಾರ ಮಾಡೋದು ಈ ನಿನ್ನ ಭಾರ್ಗವಿ ಅತ್ತಿಗೆ.